ಇನ್ನು ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ ದಾಖಲೆಗಳ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಿದೆ. ಈಗ ಅಂಥದ್ದೇ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಿಂದ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಸೈಟ್ ಸಂಕಷ್ಟದಿಂದ ಪಾರಾದ್ರ ಸಿದ್ದರಾಮಯ್ಯನವರು ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಲೋಕಾಯುಕ್ತ ವರದಿಯಲ್ಲಿನ ಇಂಟ್ರೆಸ್ಟಿಂಗ್ ಸುದ್ದಿ ಇದು. ದೇವರಾಜು ಅವರು ಬರೆದ ಪತ್ರದಲ್ಲಿ ಡಿಸಿಎಂ ಅನ್ನೋ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. 1996ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲಿಕ್ಕೆ ದೇವರಾಜು ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಡಿಸಿಎಂ ಬರಹದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದರೆ ನಾನು ಡಿಸಿಎಂ ಅಂತ ಬರದೇ ಇಲ್ಲ ಅಂತ ಹೇಳಿ ಸೈಟ್ನ ಮೂಲ ಮಾಲೀಕರಾದ ದೇವರಾಜು ಹೇಳಿಕೆಯನ್ನು ನೀಡ್ತಿದ್ದಾರೆ. ಇನ್ನು ಆ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಈ ಮೂಡಾದಿಂದ ಮೂಲ ಮಾಲೀಕರ ಕೆಸರೆ ಗ್ರಾಮದ ಭೂಮಿಯನ್ನು ವಶಕ್ಕೆ ಪಡೆದ ಸಂದರ್ಭದಲ್ಲಿ ಅದನ್ನು ಡಿನೋಟಿಫೈ ಮಾಡುವಂತೆ ದೇವರಾಜು ಅವರು ಮೂಡಾಗೆ ಬರೆದಿರುವ ಪತ್ರ, ಅದರಲ್ಲಿ ಡಿಸಿಎಂ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಆದರೆ ಈಗ ದೇವರಾಜು ಅವ್ರ ಪ್ರಕಾರ ಡಿಸಿಎಂ ಅಂತ ಹೇಳಿ ಉಲ್ಲೇಖನೇ ಮಾಡಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಲೋಕಾಯುಕ್ತದಿಂದ ಈ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಅವರ ಕುಟುಂಬಸ್ಥರ ವಿರುದ್ಧ ಕೇಳೋಕೆ ಸಿಕ್ಕಿದ್ದ ಆರೋಪ, ಇದಕ್ಕೆ ಕ್ಲೀನ್ ಚೀಟ್ ನೀಡುವ ಪ್ರಯತ್ನದ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಲೋಕ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೆ ಆರೋಪವನ್ನ ಮಾಡ್ತಿದ್ದಾರೆ. ಮತ್ತೊಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಸ್ನೇಹಮಯಿ. 1996ರ ದೇವರಾಜು ಅವರ ಪತ್ರದಲ್ಲಿ ಡಿಸಿಎಂ ಅನ್ನೋ ಬರಹ ಇದೆ. ಆ ಪತ್ರದ ಆಧಾರದ ಮೇಲೇನೆ ಈ ಪ್ರಕರಣವನ್ನ ಗಮನಿಸಬೇಕಾಗಿತ್ತು. ಅಧಿಕಾರಿಗಳು ಕೂಡ ಕೆಲಸ ಮಾಡಿರೋದು, ಈ ಭೂಮಿಯನ್ನ ಡಿನೋಟಿಫೈ ಮಾಡಿರೋದು, ನಂತರದಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿರೋದು ಎಲ್ಲವೂ ಕೂಡ ಪತ್ರದ ಆಧಾರದ ಮೇಲೇನೆ. ಇದು ಸಾಲೋದಿಲ್ವಾ ಸಾಕ್ಷ್ಯಕ್ಕೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡುವಾಗ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಪಡೆದಂತಹ 14 ನಿವೇಶನಗಳ ಬಗ್ಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ವರದಿ ಕೂಡ ಸಲ್ಲಿಕೆ ಆಗಿದೆ. ಈ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ವರದಿ ಸಿಕ್ಕಿದೆ ಸರ್. ಈಗ ಏನೆಲ್ಲ ಫೈಂಡ್ ಔಟ್ ಮಾಡಿದ್ದಾರೆ ಸರ್? ಅವರ ಪ್ರಭಾವ ಇಲ್ಲ ಅಂತ ಬೀರ್ಪೋಟ್ ಹಾಕ್ಬೋದು ಹೇಳಿದ್ದಾರೆ. ನೀವೇನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಅವರು ವರದಿಯಲ್ಲಿ ಸಲ್ಲಿಸಿರೋಂಥ ಅಂಶಗಳನ್ನು ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ದಾಖಲಾತಿಗಳ ಬಗ್ಗೆ ಅವ್ರು ಏನು ಹೇಳಿದರೆ ಅದು ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಏನು ಆರೋಪ ಮಾಡಿದೆ ಅದು ಸ್ಪಷ್ಟವಾಗಿ ಸಾಬೀತಾಗಿದೆ ಅಂದರೆ. ಆದರೆ ಇವರು ಅದನ್ನು ತಿರುಚಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಏನು ನಿವೇಶನ ಕೊಟ್ಟಿದ್ದಾರೆ ಅವ್ರು ಮಾತ್ರ ಅಪರಾಧಿಗಳು, ಪಡ್ಕೊಂಡ್ರೆ ಅಪರಾಧಿಗಳಲ್ಲ ಅಂತೇಳಿ. ಇದು ಸ್ಪಷ್ಟವಾಗಿ ಪ್ರಭಾವಕ್ಕೊಳಗಾಗಿ ಏನು ಆರೋಪಗಳಿದ್ದಾರೆ ಅವರ ಪ್ರಭಾವಕ್ಕೊಳಗಾಗಿ ಈ ವರದಿಯನ್ನು ಸಲ್ಲಿಸಿದ್ದಾರೆ. ಸೊ ಇಷ್ಟು ತುರ್ತಾಗಿ ಅವರೇ ಹೇಳ್ತಾರೆ ಇನ್ನೂ ಸಮಗ್ರ ತನಿಖೆ ನಡೀಬೇಕು ಅಂತೇಳಿ. ಸೊ ಸಮಗ್ರ ತನಿಖೆ ನಡೆಯೋಕ್ಕೆ ಮುಂಚೆನೇ ಇವರು ನಾಲ್ಕು ಜನರ ವಿರುದ್ಧ ಅಂತಿಮ ಸಲ್ಲಿಸುವಂಥ ತುರ್ತು ಏನಿತ್ತು ಅನ್ನೋದ್ರ ಬಗ್ಗೆ ಎಲ್ಲೂ ಹೇಳಲ್ಲ. ಇಲ್ಲಿ ಅವರೇ ಹೇಳ್ತಾರೆ ಶ್ರೀಮತಿ ಪಾರ್ವತಿಗೆ ನಿವೇಶನ ಕೊಟ್ಟರೆ ನಿಯಮ ಬಾಹಿರ ಅಂತೇಳಿ. ಸೊ ನಿಯಮ ಬಾಹಿರ ಅಂತಂದಮೇಲೆ ಅದು ಅಪರಾಧ ಕೊಡ್ತಿರ್ತಾರೆ. ಸೊ ನಿಯಮ ಬಾಹಿರ ಕೊಟ್ಟಿರೋದು ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಪಾರ್ವತಿ ಮೇಲೆ ಏನು ಕ್ರಮ ತಗೊಳ್ಳೋದು ಬೇಡ ಅಂತ ಹೇಳ್ತಾರೆ. ಸೊ ಇದೆಲ್ಲ ಒಂದು ದ್ವಂದ್ವ ನೀತಿಗಳು ಇಲ್ಲಿ ಅನುಸರಿಸಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಸೊ ಇವೆಲ್ಲವನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದು ಸೊ ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಕಾನೂನು ಹೋರಾಟವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಮತ್ತು ಇಲ್ಲಿ ಅವ್ರು ಏನು ಒಂದೊಂದು ಅಂಶಗಳಿದೆ ಮುಖ್ಯವಾಗಿ ಹೇಳ್ತಾರೆ. ಏನು ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಅನ್ಯಕ್ರಾಂತ ಆದೇಶ ಇದೆ, ಅದು ಅದ್ರ ಬಗ್ಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕಲ್ವ? ಇಂಥದ್ದು ಸಾಕಷ್ಟು ಅಂಶಗಳಿದ್ರೂ ಕೂಡ ಸಾಕ್ಷ್ಯಗಳಿಲ್ಲ ಅಂಥೇಳಿ ಸುಳ್ಳು ವರದಿ ಸಲ್ಲಿಸಿರೋದು ಸ್ಪಷ್ಟ ಕಂಡುಬರುತ್ತೆ. ನೀವು ಸಂಪೂರ್ಣ ವರದಿ ಓದಿದ್ದೀರಾ ಸರ್? ಸರ್, ಸಂಪೂರ್ಣ ಓದಿಲ್ಲ, ನಾನು ಒಂದು ಅರ್ಧ ಭಾಗ ಓದಿದ್ದೀನಿ. ಅರ್ಧ ಭಾಗದಲ್ಲಿ ಸಾಕಷ್ಟು ಅಂಶಗಳು ಕಂಡು ಬಂದಿದೆ. ಅದನ್ನು ನೋಡಿದಾಗ ಈ ಸಿದ್ದರಾಮಯ್ಯ ಪಾತ್ರ ಇರೋದು ಕೂಡ ಕಂಡು ಬಂದಿದೆ. ಅಂದರೆ ಏನು ಮಲ್ಲಿಕಾರ್ಜುನ ಸ್ವಾಮಿಯವರು 1996ರ ಇಸ್ವಿಲಿ ಅನ್ಯಕ್ರಾಂತಿಯಿಂದ ಅಲ್ಲ ಭೂಸ್ವಾಧೀನ ಕೈ ಬಿಡೋದಲ್ಲಿ ಮನವಿ ಪತ್ರ ಸಲ್ಲಿಸ್ತಾರೆ. ಆ ಮನವಿ ಪತ್ರ ಒಂದು ಮೂಲೆಯಲ್ಲಿ DCM ಅಂತೇಳಿ ಬರೆದಿದ್ದಾರೆ ಅನ್ನೋದು ಕಂಡು ಬಂದಿದೆ. ಸೊ DCM ಅಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಡೆಪ್ಟಿ CM ಆಗಿದ್ದವರು ಅಂದರೆ ಉಪಮುಖ್ಯಮಂತ್ರಿ ಆಗಿದ್ದವರು ಸಿದ್ದರಾಮಯ್ಯವರು. ಅದು ಅವರ ಒಂದು ಅರ್ಜಿ ಅಂದರೆ ಅವರ ಕಡೆಯವರ ಒಂದು ಅರ್ಜಿ ಅನ್ನೋ ಒಂದು ಪ್ರಭಾವಕ್ಕೋಸ್ಕರ DCM ಬರೋದು ಸ್ಪಷ್ಟ ಕಂಡು ಬರುತ್ತೆ. ಯಾರು ಕೊಟ್ಟರು ಸರ್ ಲೆಟ್ರ್ ಅಂತದ್ದು? ದೇವರಾಜ್ ಅವರು, ಏನು ಭೂ ಮಾಲೀಕ ಅಂತ ಹೇಳ್ತಾರೆ ಆ ದೇವರಾಜವರು ಕೊಟ್ಟರಂಥದ್ದು, ಅಂದರೆ 4ನೇ ಆರೋಪಿ. ಸೊ ಅಲ್ಲಿಂದನೇ ಸಿದ್ದರಾಮಯ್ಯ ಪ್ರಭಾವ ಬೀರಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ನೋಡಿ, ಆ ಒಂದು ಪತ್ರದ ಆಧಾರದ ಮೇಲೆ ಯಾವುದೇ ಒಂದು ಸಣ್ಣ ತಕರಾರು ಇಲ್ಲದೆ ಪ್ರಾಧಿಕಾರದಿಂದ ಭೂಸ್ವಾಧೀನ ಕೈ ಬಿಡಿದ್ರೆ ಪತ್ರ ಬರೀತಾರೆ. ಮತ್ತು ಭೂಸ್ವಾಧೀನ ಕೈ ಬಿಡಿದ್ರೆ ಸರ್ಕಾರದ ಅಧಿಸೂಚನೆ ಆಗುತ್ತೆ.
ಅದೇ ನಿವೇಶನವನ್ನು ಅದೇ ಜಮೀನನ್ನು ಸಿದ್ದರಾಮಯ್ಯ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡ್ತಾರೆ. ಅದಾದ ನಂತರ ಅಕ್ರಮವಾಗಿ ಅನ್ಯಗ್ರಂಥ ಆದೇಶ ಮಾಡಿದೆ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ಅದಾದ ನಂತರ ಅದೇ ಜಮೀನು ಶ್ರೀಮತಿ ಪಾರ್ವತಿಯವ್ರಿಗೆ ಬರುತ್ತೆ. ಅದೇ ಜಮೀನು ಆಧರಿಸಿ ಅವರು 14 ನಿವೇಶನ ಪಡಿತಾರೆ. ಇವೆಲ್ಲ ಒಂದಕ್ಕೊಂದು ಪೂರಕವಾಗಿರೋ ಸಾಕ್ಷ್ಯಗಳನ್ನ ಗಮನಿಸಿದಾಗ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ನಾನೇನು ಆರೋಪ ಮಾಡಿದ್ರೆ ಅದು ನಿಜ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡೋರ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಇನ್ನು ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅನೇಕ ಎಕ್ಸ್ಕ್ಲೂಸಿವ್ ದಾಖಲೆಗಳ ಸಮೇತ ಸುದ್ದಿಯನ್ನು ಪ್ರಸಾರ ಮಾಡಿದೆ. ಈಗ ಅಂಥದ್ದೇ ಮತ್ತೊಂದು ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಿಂದ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡಾ ಸೈಟ್ ಸಂಕಷ್ಟದಿಂದ ಪಾರಾದ್ರ ಸಿದ್ದರಾಮಯ್ಯನವರು ರಿಪಬ್ಲಿಕ್ ಕನ್ನಡದ ಬಳಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಲೋಕಾಯುಕ್ತ ವರದಿಯಲ್ಲಿನ ಇಂಟ್ರೆಸ್ಟಿಂಗ್ ಸುದ್ದಿ ಇದು. ದೇವರಾಜು ಅವರು ಬರೆದ ಪತ್ರದಲ್ಲಿ ಡಿಸಿಎಂ ಅನ್ನೋ ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. 1996ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲಿಕ್ಕೆ ದೇವರಾಜು ಅವರು ಅರ್ಜಿಯನ್ನು ಸಲ್ಲಿಸಿದ್ರು. ಡಿಸಿಎಂ ಬರಹದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಆದರೆ ನಾನು ಡಿಸಿಎಂ ಅಂತ ಬರದೇ ಇಲ್ಲ ಅಂತ ಹೇಳಿ ಸೈಟ್ನ ಮೂಲ ಮಾಲೀಕರಾದ ದೇವರಾಜು ಹೇಳಿಕೆಯನ್ನು ನೀಡ್ತಿದ್ದಾರೆ. ಇನ್ನು ಆ ಪತ್ರದ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ಈ ಮೂಡಾದಿಂದ ಮೂಲ ಮಾಲೀಕರ ಕೆಸರೆ ಗ್ರಾಮದ ಭೂಮಿಯನ್ನು ವಶಕ್ಕೆ ಪಡೆದ ಸಂದರ್ಭದಲ್ಲಿ ಅದನ್ನು ಡಿನೋಟಿಫೈ ಮಾಡುವಂತೆ ದೇವರಾಜು ಅವರು ಮೂಡಾಗೆ ಬರೆದಿರುವ ಪತ್ರ, ಅದರಲ್ಲಿ ಡಿಸಿಎಂ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಆದರೆ ಈಗ ದೇವರಾಜು ಅವ್ರ ಪ್ರಕಾರ ಡಿಸಿಎಂ ಅಂತ ಹೇಳಿ ಉಲ್ಲೇಖನೇ ಮಾಡಿಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಲೋಕಾಯುಕ್ತದಿಂದ ಈ ಮೂಡಾ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಅವರ ಕುಟುಂಬಸ್ಥರ ವಿರುದ್ಧ ಕೇಳೋಕೆ ಸಿಕ್ಕಿದ್ದ ಆರೋಪ, ಇದಕ್ಕೆ ಕ್ಲೀನ್ ಚೀಟ್ ನೀಡುವ ಪ್ರಯತ್ನದ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಲೋಕ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಮತ್ತೆ ಆರೋಪವನ್ನ ಮಾಡ್ತಿದ್ದಾರೆ. ಮತ್ತೊಂದು ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಸ್ನೇಹಮಯಿ. 1996ರ ದೇವರಾಜು ಅವರ ಪತ್ರದಲ್ಲಿ ಡಿಸಿಎಂ ಅನ್ನೋ ಬರಹ ಇದೆ. ಆ ಪತ್ರದ ಆಧಾರದ ಮೇಲೇನೆ ಈ ಪ್ರಕರಣವನ್ನ ಗಮನಿಸಬೇಕಾಗಿತ್ತು. ಅಧಿಕಾರಿಗಳು ಕೂಡ ಕೆಲಸ ಮಾಡಿರೋದು, ಈ ಭೂಮಿಯನ್ನ ಡಿನೋಟಿಫೈ ಮಾಡಿರೋದು, ನಂತರದಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಟ್ಟಿರೋದು ಎಲ್ಲವೂ ಕೂಡ ಪತ್ರದ ಆಧಾರದ ಮೇಲೇನೆ. ಇದು ಸಾಲೋದಿಲ್ವಾ ಸಾಕ್ಷ್ಯಕ್ಕೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸ್ನೇಹಮಯಿ ಕೃಷ್ಣ ಮಾತನಾಡುವಾಗ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಿಎಂ ಪತ್ನಿ ಪಡೆದಂತಹ 14 ನಿವೇಶನಗಳ ಬಗ್ಗೆ ಈಗಾಗಲೇ ಲೋಕಾಯುಕ್ತದಲ್ಲಿ ವರದಿ ಕೂಡ ಸಲ್ಲಿಕೆ ಆಗಿದೆ. ಈ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ಜೊತೆಗೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ವರದಿ ಸಿಕ್ಕಿದೆ ಸರ್. ಈಗ ಏನೆಲ್ಲ ಫೈಂಡ್ ಔಟ್ ಮಾಡಿದ್ದಾರೆ ಸರ್?